ಎಪಿಎಂಸಿ ಗೋದಾಮಿನಲ್ಲಿ ಶಾಲೆಯನ್ನ ನಡೆಸಲಾಗ್ತಾ ಇತ್ತು. ಅದು ಕೂಡ 7 ವರ್ಷಗಳಿಂದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪಬ್ಲಿಕ್ ಟಿವಿ ವರದಿಯನ್ನ ಪ್ರಸಾರ ಮಾಡಿರುವಂತದ್ದು. 7 ವರ್ಷದಿಂದ ಗೋದಾಮಿನಲ್ಲಿಯೇ ವಸತಿ ಶಾಲೆ, ಎಪಿಎಂಸಿ ಗೋದಾಮಿನಲ್ಲಿ ವಸತಿ ಶಾಲೆಯನ್ನ ನಡೆಸ್ತಾ ಇರೋದರ ಕುರಿತು ಪಬ್ಲಿಕ್ ಟಿವಿ ವರದಿಯನ್ನ ಪ್ರಸಾರ ಮಾಡಿದೆ. ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ಕರೂರು ಗ್ರಾಮದಲ್ಲಿ ಘಟನೆ ನಡೆದಿರುವಂತದ್ದು. ಒಟ್ಟು 230 ವಿದ್ಯಾರ್ಥಿಗಳನ್ನು ಹೊಂದಿರುವಂತಹ ಅಂಬೇಡ್ಕರ್ ವಸತಿ ಶಾಲೆ ಇದು. ಹೊಸ ಕಟ್ಟಡ ನಿರ್ಮಾಣವಾದರೂ ಕೂಡ ಉದ್ಘಾಟನೆಗೆ ಮೀನಾಮೇಷವನ್ನು ಎಣಿಸಲಾಗ್ತಾ ಇದೆಯಂತೆ. ಗೋದಾಮಿನಲ್ಲಿಯೇ ಮಕ್ಕಳಿಗೆ ತರಗತಿ, ಊಟ, ನಿದ್ದೆ ಎಲ್ಲವೂ ಕೂಡ ಆಗ್ತಾ ಇದೆ. ಯಾಕಾಗಿ ಈ ರೀತಿಯ ತಾತ್ಸಾರ ಅನ್ನೋದು ಈಗಿರುವಂತಹ ಪ್ರಶ್ನೆ. ಹೊಸ ಕಟ್ಟಡ ಇದೆ, ಹೊಸ ಕಟ್ಟಡದ ಉದ್ಘಾಟನೆಗೆ ಮೀನಾಮೇಷವ್ಯಾಕೆ? ಯಾಕಾಗಿ ಮಕ್ಕಳ ಭವಿಷ್ಯದ ರೀತಿಯಲ್ಲಿ ಈ ರೀತಿಯ ಉದಾಸೀನತೆ, ಚೆಲ್ಲಾಟವನ್ನು ಅಧಿಕಾರಿಗಳು ಆಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ರಿ. ಒಂದು ಕಡೆ ಹೊಸ ಕಟ್ಟಡ, ಮತ್ತೊಂದು ಕಡೆ ಗೋದಾಮಿನಲ್ಲಿ, ಎಪಿಎಂಸಿಯ ಗೋದಾಮಿನಲ್ಲಿ ಮಕ್ಕಳಿಗೆ ಪಾಠ ಪ್ರವಚನ ಮಾಡ್ತಾ ಇರುವಂತಹ ವಿಜುವಲ್ಸ್ಗಳು. ಈ ಅಧಿಕಾರಿಗಳ ವಿಳಂಬ ನೀತಿಗೆ, ಡಿಲೇ ನೀತಿಗೆ ಈಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪಬ್ಲಿಕ್ ಟಿವಿ ಯಾವಾಗ ವರದಿಯನ್ನು ಪ್ರಸಾರ ಮಾಡ್ತೋ ಅಧಿಕಾರಿಗಳು ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ಕರೂರು ಗ್ರಾಮದ ಹಾಸ್ಟೆಲ್ನಲ್ಲಿ ಈ ರೀತಿಯ ಘಟನೆ ಆಗಿರುವಂಥದ್ದು. ಬಳ್ಳಾರಿಯಲ್ಲಿಯೇ 2 ದಿನಗಳ ಹಿಂದೆ ನಾವು ಒಂದು ವರದಿಯನ್ನು ಪ್ರಸಾರ ಮಾಡಿದ್ವಿ. ಚಿತ್ರಮಂದಿರದಲ್ಲಿ ಮಕ್ಕಳಿಗೆ ಪಾಠ ಪ್ರವಚನವನ್ನು ಕೊಡಲಾಗ್ತಾ ಇತ್ತು. ಅದ ಸಂದರ್ಭದಲ್ಲಿಯೇ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು, ಬೇರೆ ಕಡೆ ಶಿಫ್ಟ್ ಮಾಡುವುದಾಗಿ ಭರವಸೆಯನ್ನು ಕೊಟ್ಟರು. ಈಗ ಬಳ್ಳಾರಿಯಲ್ಲಿಯೇ ಮತ್ತೊಂದು ಇದೇ ರೀತಿಯ ವಿಚಾರ ಮುನ್ನೆಲೆಗೆ ಬರ್ತಾ ಇರುವಂತಹದ್ದು. ಎಪಿಎಂಸಿ ಗೋಡೌನ್ನಲ್ಲಿ ಮಕ್ಕಳಿಗೆ ಪ್ರತಿನಿತ್ಯವೂ ಕೂಡ ಪಾಠ ಪ್ರವಚನವನ್ನು ಮಾಡಲಾಗ್ತಾ ಇದೆ ಅಂಥೇಳಿ. ಹೊಸ ಕಟ್ಟಡ ನಿರ್ಮಾಣ ಆಗಿದೆ, ಸುಸರ್ಜಿತವಾದಂತಹ ಕಟ್ಟಡ ನಿರ್ಮಾಣವಾಗಿದೆ. ಬಟ್ ಅದಕ್ಕೆ ಉದ್ಘಾಟನೆಯ ಬಗ್ಗೆ ಇನ್ನೂ ಕೂಡ ಸಿಕ್ಕಿಲ್ಲ. ಯಾಕಾಗಿ ಅನ್ನೋದು ಪ್ರಶ್ನೆ. ಯಾಕಾಗಿ ಎಲ್ಲದೂ ರೆಡಿ ಆದ ಮೇಲೂ ಉದ್ಘಾಟನೆ ಮಾಡದೇನೆ ಅಧಿಕಾರಿಗಳು ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ? ಅದರಲ್ಲೂ ಕೂಡ ಮಕ್ಕಳ ವಿಚಾರದಲ್ಲಿ, ಶಿಕ್ಷಣದ ವಿಚಾರದಲ್ಲಿ ಯಾಕಾಗಿ ಈ ರೀತಿಯ ಅಸಡ್ಡೆ ಅನ್ನೋದು ಪಬ್ಲಿಕ್ ಟಿವಿ ಪ್ರಶ್ನೆ ಮಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪರದೇಸಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನವೀನ್, ಏನಿದು ಬ್ಯಾಕ್ ಟು ಬ್ಯಾಕ್ ಬಳ್ಳಾರಿಯಲ್ಲಿಯೇ ಈ ರೀತಿಯ ಪ್ರಕರಣಗಳು ವರದಿ ಆಗ್ತಾ ಇದೆ? ಹೊಸ ಕಟ್ಟಡದ ಉದ್ಘಾಟನೆ ಮಾಡ್ಲಿಕ್ಕೆ ಮೀನಾಮೇಷ ಯಾಕೆ ಅಂತ ಹೇಳಿ ನವೀನ್? ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲಿರ್ತಕ್ಕಂಥ ಶಾಲೆ ಆಲ್ರೆಡಿ ಈಗಾಗಲೇ ಕಂಪ್ಲೀಟ್ ಆಗಿರುವಂತದ್ದು, ಸಣ್ಣ ಪುಟ್ಟ ಕೆಲಸಗಳು ಮಾತ್ರ ಬಾಕಿ ಇರುವಂತದ್ದು. ಹಾಗಿದ್ರೂ ಕೂಡ ಆ ಮಕ್ಕಳನ್ನ ನೂತನ ಕಟ್ಟಡಕ್ಕೆ ಸ್ಥಳಾಂತರವನ್ನ ಮಾಡ್ತಿಲ್ಲ. ನಂತರ ಅಲ್ಲಿರ್ತಕ್ಕಂಥ ಶಾಸಕರು ಕೂಡ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅಲ್ಲಿ ಎಪಿಎಂಸಿಯಲ್ಲಿ ಮಕ್ಕಳು, ಎಪಿಎಂಸಿ ಗೋಡೌನ್ ಏನಿದೆ, ಗೋಡೌನ್ ಅಲ್ಲಿ ಈ ಮಕ್ಕಳು ಅಲ್ಲಿ ಪಾಠವನ್ನ ಕಲಿಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಹೀಗಾಗಿ ಸಾಕಷ್ಟು ಜನ ಪಾಲಕರು ಕೂಡ ಶಿಕ್ಷಕರಿಗೆ ಆಗ್ಲಿ ಮತ್ತೆ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡ್ರು ಕೂಡ ಯಾವುದೇ ರೀತಿಯಾದಂತ ಸ್ಕೂಲ್ ಅನ್ನ ಸ್ಥಳಾಂತರವನ್ನ ಮಾಡ್ತಿಲ್ಲ. ಹೀಗಾಗಿ ಕಳೆದ 7 ವರ್ಷಗಳಿಂದಲೂ ಕೂಡ ಅದೇ ಒಂದು ಕಟ್ಟಡದಲ್ಲಿ ಈ ಒಂದು ಶಾಲೆ ನಡೆದಿರುವಂತದ್ದು. ಹೀಗಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನಾನುಕೂಲ ಆಗ್ತಾ ಇರುವಂತದ್ದು. ನಂತರ ಎಪಿಎಂಸಿಗೆ ಬಂದಂತಹ ಕಾಳು ಕಡಿ ಏನಿರುತ್ತೆ, ಅದೇ ಒಂದು ಮೂಟೆ ಪಕ್ಕದಲ್ಲೇ ಆ ವಿದ್ಯಾರ್ಥಿಗಳು ಕೂತ್ಕೊಂಡು ಪಾಠವನ್ನ ಕೇಳುವಂತ ಅನಿವಾರ್ಯತೆ ಇದೆ. ಹೀಗಿದ್ರೂ ಕೂಡ ಅಧಿಕಾರಿಗಳಾಗ್ಲಿ, ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರಾಗ್ಲಿ ಆ ಮಕ್ಕಳ ಸಮಸ್ಯೆಗೆ ಇದುವರೆಗೂ ಕೂಡ ಸ್ಪಂದನೆಯನ್ನ ನೀಡ್ತಿಲ್ಲ. ಪ್ರೇಮ್. ಓಕೆ, ಥ್ಯಾಂಕ್ ಯು ನವೀನ್ ಪರದೇಸಿ ತಮ್ಮೆಲ್ಲ ಮಾಹಿತಿಗಾಗಿ.